ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಸಿಂಗಲ್ ಸ್ಟೆಪ್ಪು ಕ್ರೋಶಾ ಕುಚ್ಚು ಡಿಸೈನನ್ನು ಮಾಡೋಣ. ಸುರುವಿಗೆ 6 ಸ್ಟ್ರಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಈ ರೀತಿಯಲ್ಲಿ ಹಿಡ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳುವ. ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ ಈ ರೀತಿಯಲ್ಲಿ. ನೆಕ್ಸ್ಟ್ ಒಂದು ವೀಟ್ ಬೀಡನ್ನು ಇನ್ಸರ್ಟ್ ಮಾಡೋಣ. ವೀಟ್ ಬೀಡನ್ನು ಇನ್ಸರ್ಟ್ ಮಾಡಿ ಒಂದು ಲಾಕ್ ಹಾಕಿಕೊಳ್ಳುವ. ಈ ರೀತಿಯಾಗಿ ಲಾಕ್ ಹಾಕಿಕೊಂಡು ಆದಮೇಲೆ ಸೂಜಿ ಮೇಲೆ ಒಂದು ಲೂಪ್ ಇದೆಯಾ, ಇನ್ನು 2 ಲೂಪು ತೆಗೆದುಕೊಳ್ಳುವ. ಒಟ್ಟಿಗೆ 3 ಲೂಪು. ಇದು ಬೀಡ್ ಎಲ್ಲಿಗೆ ಬರ್ತದೆ, ಇಲ್ಲ ಬರ್ತದಲ್ಲ, ಇಲ್ಲ ಗೊತ್ತದೆ. ಎಕ್ಸಾಕ್ಟ್ ಪಾಯಿಂಟಿಗೆ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳುವ. ಈ ರೀತಿಯಲ್ಲಿ ತೆಗೆದುಕೊಂಡು 2ರಲ್ಲಿ ಒಂದು ಸತಿ, ಇನ್ನು 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ ತ್ರಿಬಲ್ ಕ್ರೋಶೆ ಮಾಡಾಯಿತು. ಲುಕ್ ಈ ರೀತಿಯಾಗಿ ಕಾಣಿಸ್ತದೆ. ಇನ್ನು 3 ಬೀಡ್ ಇನ್ಸರ್ಟ್ ಮಾಡೋಣ. ನಾನಿಲ್ಲಿ ಈ ರೀತಿಯಾಗಿರುವ ಸ್ಮಾಲ್ ಶುಗರ್ ಬೀಡನ್ನು ತೆಗೆದುಕೊಂಡಿದ್ದೀನಿ ನೋಡಿ. ಈ ರೀತಿಯಲ್ಲಿ 3 ಬೀಡ್ ತೆಗೆದುಕೊಂಡು ಸೂಜಿಯಲ್ಲಿ ಈ 6 ಸ್ಟ್ರಾಂಡ್ ಸಿಲ್ಕ್ ಥ್ರೆಡ್ಡಿನೊಳಗೆ ಇನ್ಸರ್ಟ್ ಮಾಡೋಣ. ಒಂದೊಂದಾಗಿ ಇನ್ಸರ್ಟ್ ಮಾಡ್ತಾ ಹೋಗೋಣ. ಈ ರೀತಿಯಾಗಿ ನೋಡಿ, ಇದೇ ರೀತಿಯಲ್ಲಿ ಇನ್ನು 2 ಬೀಡನ್ನು ಇನ್ಸರ್ಟ್ ಮಾಡಿಕೊಳ್ಳುವ. ಈ ರೀತಿಯಲ್ಲಿ ಇನ್ಸರ್ಟ್ ಆದಮೇಲೆ ಬೀಡು ಲಾಕ್ ಹಾಕ್ಕೊಳ್ಳಿಕ್ಕಿಲ್ಲ, ಸೀದಾ ಇಲ್ಲಿದೆ ಗ್ಯಾಪಿನೊಳಗೆ ಬಂದುಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಈ ರೀತಿಯಾಗಿ ನೋಡಿ, ಒಂದು ಟ್ರಯಾಂಗಲ್ ಫಾರ್ಮ್ ಆಯಿತು, ಕಾಣ್ತದ. ಇನ್ನು ಈ ಗ್ಯಾಪಿನೊಳಗೆ ಸಿಂಗಲ್ ಕ್ರೋಶೆ ಹಾಕಿಕೊಂಡು ಹೋಗೋಣ. ಈ ರೀತಿಯಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು. ಎಷ್ಟು ಬರ್ತದೆ ನೋಡಿ, 1 2 ಎಷ್ಟು ಬರ್ತದೆ ನೋಡುವ. 2 ಸಿಂಗಲ್ ಕ್ರೋಶೆ ಆಯಿತು. ಇದು 3, 4th 1, ನಾನಿಲ್ಲಿ ಪ್ರತಿಯೊಂದರಲ್ಲೂ 4 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈಗ ವರ್ಕಿನ ಲುಕ್ಕು ಈ ರೀತಿಯಾಗಿ ಕಾಣಿಸ್ತಾ ಉಂಟು. ಇದು ಎಲ್ಲಿಗೆ ಬರ್ತದೆ, ಇಲ್ಲ ಬರ್ತದಲ್ವ, ಇಲ್ಲ ಸಿಂಗಲ್ ಕ್ರೋಶೆ ಹಾಕಿ ಫ್ಯಾಬ್ರಿಕ್ ಮೇಲೆ ಈ ವರ್ಕನ್ನು ಫಿಕ್ಸ್ ಮಾಡಿಕೊಳ್ಳುವ. ನೋಡಿ, ಈ ರೀತಿಯಾಗಿ ವರ್ಕು ಫಿಕ್ಸ್ ಆಗ್ತದೆ. ಇನ್ನು 4 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ಈ 4 ಚೈನ್ ಸ್ಟಿಚ್ಚು ಕುಚ್ಚು ಕಟ್ಟಲಿಕ್ಕೆ. ಈ ಡಿಸೈನನ್ನು ವಿತ್ ಕುಚ್ಚು ವಿದೌಟ್ ಕುಚ್ಚು ಕೂಡ 2 ರೀತಿಯಲ್ಲೂ ಮಾಡ್ಕೋಬೋದು. ನಾನಿಲ್ಲಿ ಕುಚ್ಚು ಕಟ್ತಾ ಇದ್ದೀನಿ. ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಆ ಥ್ರೆಡ್ಡು ಫಿಕ್ಸ್ ಆಗ್ತದೆ ಫ್ಯಾಬ್ರಿಕಲ್ಲಿ. ನೆಕ್ಸ್ಟ್ ಇದೇ ರೀತಿಯಲ್ಲಿ ಒಂದು ವೀಟ್ ಬೀಡನ್ನು ಇನ್ಸರ್ಟ್ ಮಾಡೋಣ. ಈ ರೀತಿಯಲ್ಲಿ ತೆಗೆದುಕೊಂಡು ವೀಟ್ ಬೀಡನ್ನು ಇದರೊಳಗೆ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ನೆಕ್ಸ್ಟ್ ಸೂಜಿ ಮೇಲೆ ಒಂದು ಲೂಪ್ ಉಂಟು, ಇನ್ನೂ 2 ಲೂಪು, ಟೋಟಲ್ 3 ಲೂಪು. ವರ್ಕ್ ಎಲ್ಲಿಗೆ ಬರ್ತದೆ, ಇಲ್ಲ ಬರ್ತದಲ್ಲ, ಎಲ್ಲಿ ಬರ್ತದೆ ನೋಡಿ, ಅಲ್ಲಿಗೆ ಬಿಟ್ಟೋಯ್ತು. ತೆಗೆದುಕೊಂಡು ಎಲ್ಲ ಬರ್ತದೆ, ಇಲ್ಲಿಗಲ್ಲ, ಇಲ್ಲ ಗೊತ್ತಕ್ಕೆ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಳುವ. ಎಕ್ಸಾಕ್ಟ್ ಪಾಯಿಂಟಿಗೆ 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಇನ್ನು 2ರಲ್ಲಿ ಒಂದು ಸತಿ. ಇನ್ನು 3 ಶುಗರ್ ಬೀಡನ್ನು ತೆಗೆದುಕೊಳ್ಳುವ. 3 ಶುಗರ್ ಬೀಡ್ ತೆಗೆದುಕೊಂಡು ನಾನು 2 ಬೀಡನ್ನು ಆಲ್ರೆಡಿ ಇನ್ಸರ್ಟ್ ಮಾಡಿದ್ದೀನಿ. ಇದು ಲಾಸ್ಟ್ ಒನ್ ಇನ್ಸರ್ಟ್ ಮಾಡಿಕೊಳ್ಳುವ. ಈ ರೀತಿಯಲ್ಲಿ ಇನ್ನು ಈ ತ್ರಿಬಲ್ ಕ್ರೋಶದ ಗ್ಯಾಪಿನಲ್ಲಿ ಬಂದುಬಿಟ್ಟು ಸಿಂಗಲ್ ಕ್ರೋಶೆ ಹಾಕಿಕೊಂಡು ಈ ಬೀಡನ್ನು ಈ ಗ್ಯಾಪಿನೊಳಗೆ ಫಿಕ್ಸ್ ಮಾಡಿಕೊಳ್ಳುವ.
ಈ ರೀತಿಯಾಗಿ ಇದೇ ರೀತಿಯಲ್ಲಿ ಟ್ರಯಾಂಗಲಲ್ಲಿ ಫಾರ್ಮ್ ಆಗ್ತದೆ. ಇನ್ನು ನೆಕ್ಸ್ಟ್ 4 ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ. ಈ ಗ್ಯಾಪಿನೊಳಗಡೆ 2 ಲೂಪ್ ಉಂಟು, 2 1 ಇದೇ ರೀತಿ 4 ಹಾಕ್ಕೊಳ್ಬೇಕು. 4 ಸಿಂಗಲ್ ಕ್ರೋಶೆ ಆದಮೇಲೆ ವರ್ಕಿದ್ದು ಲುಕ್ಕು ಈ ರೀತಿಯಾಗಿ ಕಾಣಿಸ್ತದೆ. ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಆಯಿತು. ನಾನು ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡಿ ವರ್ಕಿದ್ದು ಫೈನಲ್ ಲುಕ್ಕು ಯಾವ ರೀತಿ ಕಾಣ್ತದೆ ಅಂತ ಲಾಸ್ಟಲ್ಲಿ ತೋರಿಸಿಕೊಡ್ತೀನಿ. ನಾವು ಇಲ್ಲಿ ವರ್ಕಿನ ಲಾಸ್ಟ್ ಸ್ಟೆಪ್ಪಿಗೆ ಬಂದಿದ್ದೀವಿ. ಬೀಡ್ಸ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆಲ್ ಆದಮೇಲೆ ಈ ವರ್ಕ್ ಎಲ್ಲಿಗೆ ಬರ್ತದೆ ನೋಡಿ, ಅದರ ಎಕ್ಸಾಕ್ಟ್ ಪ್ಲೇಸಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಮಾಡಿಕೊಂಡೆ. ಇನ್ನು 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ನಾನು ಟ್ರಿಮ್ ಮಾಡ್ಕೊಳ್ತೀನಿ. ಕುಚ್ಚು ಕಟ್ಟಿ ಈ ಡಿಸೈನ್ನ ಫೈನಲ್ ಲುಕ್ ಯಾವ ರೀತಿ ಉಂಟು ಅಂತ ತೋರಿಸ್ತೀನಿ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತದೆ. ಇದನ್ನು ಗ್ಲೂ ಹಾಕಿ ಬ್ಯಾಕ್ ಸೈಡ್ ಸ್ಟಿಕ್ ಮಾಡ್ಕೋಬೇಕು. ನಾನು ಸ್ಟಿಕ್ ಮಾಡ್ಕೋತೀನಿ. ಸಿಂಗಲ್ ಸ್ಟೆಪ್ಪು ಹಾಗೂ ಬೇಗನೆ ಹಾಕಿ ಮುಗಿಯುವಂಥ ಕುಚ್ಚು ಡಿಸೈನ್ ಆಗಿರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.